ಲೋಕದಲ್ಲಿ ಒಂದು ಭಯ ಹುಟ್ಟಿಸಿದಂಥ ಆಫೀಸರ್, ಖಡಕ್ ಆಫೀಸರ್ ಅಂತ ಹೇಳಿದ್ರೆ ಅದು ಓಂ ಪ್ರಕಾಶ್ ಅವರು. ಆದರೆ ನಿನ್ನೆ ಅವರ ದುರಂತ ಅಂತ್ಯವಾಗಿಬಿಟ್ಟಿದೆ. ನಿವೃತ್ತ DGIGP ಓಂ ಪ್ರಕಾಶ್ ಹತ್ಯೆ ಹಿಂದಿನ ರಹಸ್ಯ ಏನು? ಹಾಗಾದರೆ 8ರಿಂದ 10 ಬಾರಿ ಓಂ ಪ್ರಕಾಶ್ ಅವರಿಗೆ ಇರಿದು ಕೊಲೆ ಮಾಡಲಾಗಿದೆ. ಇಲ್ಲಿ ಚಾಕುವಿನಿಂದ ಚುಚ್ಚಿ ಸಾಯಿಸಿರೋದು ಅವ್ರನ್ನ. ಓಂ ಪ್ರಕಾಶ್ ಅವರ ಎದೆ, ಹೊಟ್ಟೆ, ಕೈ ಭಾಗಕ್ಕೆ ಇರಿದಂಥ ಗುರುತುಗಳಿವೆ. HSR ಲೇಔಟ್ನ ಅವರ ನಿವಾಸದಲ್ಲಿಯೇ ಓಂ ಪ್ರಕಾಶ್ ಅವರ ಹೆಣ ಬಿದ್ದಿತ್ತು. ಹತ್ಯೆಗೆ ಆಸ್ತಿ ಕಲಹ ಕಾರಣನ, ಅಕ್ರಮ ಸಂಬಂಧದ ವಿಚಾರ ಕಾರಣನ ಗೊತ್ತಿಲ್ಲ. ಚೆಕ್ ಮಾಡಬೇಕು, ಗೊತ್ತಾಗುತ್ತೆ. ತುಂಬ ದಿನಗಳು ಬೇಕಾಗಿಲ್ಲ ಅದಕ್ಕೆ. ಹಿಂದೆಲ್ಲ ಒಂದಷ್ಟು ಕಾಂಟ್ರವರ್ಸಿಗಳಿತ್ತು. ಆಗಾಗ ಅಂಥ ವಿಚಾರಗಳು ಪ್ರಸ್ತಾಪ ಆಗ್ತಾಯಿತ್ತು. ತನ್ನ ಪತ್ನಿಯಿಂದಲೇ ಇದೀಗ ನಿವೃತ್ತ DG ಕೊಲೆಯಾಗಿರೋದು ನಿಜಾನಾ? ಹೆಂಡತಿ ಪಲ್ಲವಿ ಅವರ ಬಂಧನವಾಗಿದೆ. ಪುತ್ರಿ ಧೃತಿಯನ್ನು ವಶಕ್ಕೆ ಪಡ್ಕೊಂಡು ಖಾಕಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ನೋಡಿ, ಓಂ ಪ್ರಕಾಶ್ ಅವರು ಕೂಡ ತೀರಾ ಏನು ತೆಳ್ಳಗಿದ್ದ ವ್ಯಕ್ತಿ ಏನಲ್ಲ. ಅಜಾನುಬಾಹು ತೂಕ ಇದ್ದರು, ಅಗಲವಾಗೂ ಇದ್ದರು ಅವರು. ಅವರನ್ನು ಯಾರೋ ಸುಮ್ಮನೆ ಚಾಕು ಚುಚ್ಚಿಬಿಟ್ಟು ಸಾಯಿಸ್ಬಿಡೋದು ಅಂದರೆ ಅಷ್ಟು ಈಸಿ ಕೆಲಸ ಅಲ್ಲ. ಇದಕ್ಕೆ ಆಗಿರೋದೇನು ಅಂತ ಹೇಳಿದ್ರೆ, ಆ ಮನುಷ್ಯನ ಕಣ್ಣಿಗೆ ಖಾರದ ಪುಡಿ ಎರಚಿ ಕೊಲೆ ಮಾಡಿರೋದು ಅಂತ. ಅಕಸ್ಮಾತ್ ಖಾರದ ಪುಡಿ ಎರಚಿಲ್ಲಪ್ಪ, ಹಾಗೆ ಸ್ಟ್ಯಾಬ್ ಮಾಡಬೇಕು ಅಂತ ಅಟೆಂಪ್ಟ್ ಮಾಡಿದ್ರು ಅಂತ ಅಂದುಕೊಳ್ಳೋಣ. ಕೈ ಹೋಲ್ಡ್ ಮಾಡಿಬಿಡ್ತಾ ಇದ್ರಲ್ವಾ, ನಮಗೆ ಗೊತ್ತಿಲ್ಲ, XYZ ಒಂದು ಮಹಿಳೆ ಅಂತ ಭಾವಿಸೋಣ. ಈಗ ಅವ್ರ ಹೆಂಡತಿ ಅಂತ ಆರೋಪ ಇದೆ, ಆಯಿತು, ಆರೋಪದ ಮೇಲೆ ಹೆಂಡತಿ ಅಂತ ಅಂದ್ಕೊಳ್ಳೋಣ ನಾವೀಗ. ಯಾರಿಗೂ ಮೆಸೇಜು ಮಾಡಿದ್ರಂತೆ, ಒಬ್ಬ ಮಾನ್ಸ್ಟರ್ನ ನಾನು ಮುಗಿಸ್ಬಿಟ್ಟೆ ಅಂತ. IPS ಗ್ರೂಪ್ಗಳಿರ್ತವೆ, ನಿಮಗೆ ಗೊತ್ತಿರಲಿ. ಈ IPS ಆಫೀಸರ್ಗಳದೆಲ್ಲ ಒಂದು ಗ್ರೂಪ್ ಇದ್ದರೆ, ಅವರ ಪತ್ನಿಯರು, ಸಂಬಂಧಿಕರದಲ್ಲ ಅವರು ಕೂಡ ಒಂದು ವಾಟ್ಸಪ್ ಗ್ರೂಪ್ ರಚನೆ ಮಾಡ್ಕೊಂಡಿರ್ತಾರೆ. ಈ ತರಹದ ಒಂದು ಗ್ರೂಪ್ಗೆ ಅವರು ಮೆಸೇಜ್ ಹಾಕಿದ್ರು ಅಂತ. ಮಾನ್ಸ್ಟರ್ ಕತೆ ನಾನು ಮುಗಿಸ್ಬಿಟ್ಟೆ ಅಂಥೇಳಿ. ಅಂದರೆ ಆಕ್ರೋಶ ಅಲ್ಲಿಗೆ ತಣಿದಿದೆ ಅವ್ರದ್ದು ಅಂತ. ಒಂದು ವೇಳೆ ಅವರೇ ಕೊಲೆ ಮಾಡಿದರೆ, ನನಗೆ ಗೊತ್ತಿಲ್ಲ, ಆರೋಪ ಅಂತಲೇ ನಾನು ಕೋಟ್ ಮಾಡೋದು, ತನಿಖೆ ನಡೆದು ಅದು ವಿಚಾರ ಆಗಲಿ. ಕಣ್ಣಿಗೆ ಖಾರದ ಪುಡಿ ಎರಚತೆ ಇದ್ದಿದ್ದರೆ ಅದೇ ಹೆಂಡತಿ ಅವ್ರ ಕೈ ಹಿಡ್ಕೊಂಬಿಟ್ರೆ ಮುಗಿದು ಹೋಗ್ತಿತ್ತಲ್ಲ. ಅದಲ್ಲದೆ ಯಾರಾದರೂ ಮುಗಿಸ್ಬಿಡ್ತೀನಿ ನಾನು ಅಂಥೇಳಿ ಖುದ್ದು ಓಂ ಪ್ರಕಾಶ್ ಅವರೇ ಗನ್ ಹಿಡ್ಕೊಂಡು ಓಡಾಡ್ತಾಯಿದ್ರು ಮನೆಯಲ್ಲಿ ಅಂತ. ಯಾರಾದರೂ ಸುದ್ದಿಗೆ ಬಂದರೆ ನಾನು ಮುಗಿಸ್ಬಿಡ್ತೀನಿ, ನನ್ನ ತಂಗಿ ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೇಳಕೂಡದು. ಬೇಕಾದಷ್ಟು ಕಡೆ 100 ಎಕರೆ ಜಮೀನಿದೆ, ಆಸ್ತಿ ಇದೆ, ಹಣ ಇದೆ, ಏನಕ್ಕೂ ಬರ ಇಲ್ಲ, ಏನಕ್ಕೂ ದರಿದ್ರ ಇಲ್ಲ, ಬರನೂ ಇಲ್ಲ. ಅಪಾರ ಹಣ, ಆಸ್ತಿ ಪಾಸ್ತಿ. DGIGP ಆಗಿದ್ದವರು ತಮಾಷೆ ಮಾತಾ? ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಹುದ್ದೆ ಅಲಂಕರಿಸಿದ್ರು ಅಂದರೆ ತಮಾಷೆ ಮಾತಲ್ಲ. ಅಪಾರವಾಗಿ ಹಣನೂ ಮಾಡಿದರು ಅಂತ ಹೇಳ್ತಾರೆ. ಇರಲಿ, ಹಣ ಬಿಸ್ನೆಸ್ಸಿಂದ ಮಾಡಿದ್ರು, ಇನ್ನೊಂದಿಂದ ಮಾಡಿದ್ರು, ನಮ್ಗೆ ಗೊತ್ತಿಲ್ಲ. ಆದರೆ ಕಣ್ಣು ಖಾರದ ಪುಡಿ ಎರಚಿದ್ದಕ್ಕೆ ಆ ಮನುಷ್ಯ ಕಣ್ಣು ಮುಚ್ಕೊಂಡಿರ್ತಾರಾಗ. ಅದೇ ಟೈಮ್ ನೋಡಿ, ಈ ಥರ ಒಂದು ಚಾಕುನಲ್ಲಿ ಮನಸ್ಸೋ ಇಚ್ಛೆ, ತಲೆಗೂ ಪೆಟ್ಟು ಬಿದ್ದಿದೆ ಅಂತ ಹೇಳ್ತಾರೆ. ಮನಸ್ಸೋ ಇಚ್ಛೆ, ನೀವು ಅವರೊಂದು ಆ ಡೆಡ್ ಬಾಡಿ ನೀವು ನೋಡಿದ್ರೆ ಪೂರ್ತಿ ರಕ್ತದ ಒಂದು ಮಡುವಿನಲ್ಲಿ ಅಜ್ಜಿ ಎತ್ತದಂಗಿದೆ ಅವರ ಒಂದು ಬಾಡಿ. ಯಾರೋ ಅದನ್ನು ಮುಳುಗಿಸ್ಬಿಟ್ಟು ಮೇಲಕ್ಕೆ ಎತ್ತಿದಾರೇನಪ್ಪ, ಈಗ ರಕ್ತದ ತೊಟ್ಟಿಯಲ್ಲಿ ಅವ್ರನ್ನ ಅಜ್ಜಿ ಎತ್ತಿದಾರೇನೋ ಅನ್ಬೇಕು. ಆ ಥರ ರಕ್ತದಲ್ಲಿ ತೊಯ್ದು ಹೋಗಿತ್ತು ಅವರೊಂದು ಇಡೀ ದೇಹ. ಖಾರದ ಪುಡಿ ಎರಚಿ ಚಾಕುವಿನಿಂದ ಇರಿದು ಕೊಂದು ಹಾಕಿರೋದು ಅವ್ರನ್ನ. ಓಂ ಪ್ರಕಾಶ್ ಅವರ ಕುಟುಂಬ HSR ಲೇಔಟ್ನ ನೆಲಮಹಡಿಯೂ ಸೇರಿ 4 ಅಂತಸ್ತಿನ ಮನೆಯವ್ರದ್ದು. 4 ಅಂತಸ್ತು. ಯಾರೋ ಹೇಳ್ತಿರ್ತಾರೆ, ಕೆಲವು ಗುಡಿಸ್ಲಲ್ಲಿ ಇರ್ತಾರೆ, ಕಿಲ ಅಂತ ನಗ್ತಿರ್ತಾರೆ ಅಲ್ಲಿ ಮಕ್ಕಳು, ಅಪ್ಪ ಅಮ್ಮ ಎಲ್ಲರೂ ಕೂಡ. ಅನೇಕ ದೊಡ್ಡ ಐಷಾರಾಮಿ ಬಂಗಲೆಗಳಲ್ಲಿ ಯಾವುದೋ ಒಂದಷ್ಟು ಕಾರ್ನರ್ಗಳಲ್ಲಿ ಕಣ್ಣೀರಿನ ಕೋಡಿ ಹರಿತಾ ಇರುತ್ತೆ ಅಂತ. ಬರೀ ಕಣ್ಣೀರಿನ ಕೋಡಿಯಲ್ಲ, ರಕ್ತನೂ ಹರಿದಿದೆ ಇಲ್ಲಿ. ನೆಲಮಹಡಿಯಲ್ಲಿ ಓಂ ಪ್ರಕಾಶ್ ಮತ್ತು ಪತ್ನಿ ಪಲ್ಲವಿ ವಾಸ ಇದ್ದರು. ಮೊದಲ ಮಹಡಿಯಲ್ಲಿ ಮಗ ಮತ್ತು ಸೊಸೆ ಇದ್ದರು. 2 ಮತ್ತು 3ನೇ ಮಹಡಿಯಲ್ಲಿ ಮಗಳು ಕೃತಿ ನೆಲೆಸಿದ್ರು. ನೆಲಮಹಡಿಯಲ್ಲಿ ಓಂ ಪ್ರಕಾಶ್ ರಕ್ತ ಸಿಕ್ತವಾಗಿ ಬಿದ್ದಿದ್ದರು. ಓಂ ಪ್ರಕಾಶ್ ಅವರ ಕೊಲೆಗೆ ಬಳಸಿರ್ತಕ್ಕಂಥ 2 ಚಾಕು ನೋಡಿ, ಒಂದಲ್ಲ 2 ಚಾಕು. ಇದೊಂದು ಸ್ವಲ್ಪ ಅನುಮಾನ ಕಾರಣ ಆಗುತ್ತೆ. ಇದು ಒಬ್ಬರಲ್ಲದೆ ಇನ್ನೊಬ್ಬರು ಇದ್ರಾ ಅಂತ, ಅಥವಾ ಒಬ್ಬರೇ 2 ಚಾಕು ತೊಗೊಂಡು ಬಂದಿದ್ರಾ ಅಂತ. ಮೃತದೇಹದ ಪಕ್ಕದಲ್ಲಿ ಖಾರದ ಪುಡಿ ಬಾಟ್ಲಿ ಕೂಡ ಸಿಕ್ಕಿದೆ, ಅದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಪಲ್ಲವಿ ಅವರ ಪತ್ನಿ ಪೊಲೀಸರಿಗೆ ಶರಣಾಗಿದ್ದಾರೆ. ಕೊಲೆ ವಿಚಾರವನ್ನು ಸ್ವತಃ ಪೊಲೀಸರಿಗೆ ತಿಳಿಸಿದ್ದೇ ಪಲ್ಲವಿ. ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿರೋದು ಪಲ್ಲವಿ. ಬಳಿಕ ಮೇಲಿನ ಮಹಡಿಗೆ ಹೋಗಿದ್ದರು. ನಾನು ಹಿಂಗೆ ಸಾಯಿಸಿದ್ದೀನಿ ಅಂತ ಹೇಳಿ ಆಮೇಲೆ ಮೇಲ್ಗಡೆ ಫ್ಲೋರ್ಗೆ ಹೋಗಿದ್ದಾರೆ ಅಂದರೆ ಪಲ್ಲವಿ ಅವರು. ಸರಿ, ಪೊಲೀಸರು ಸ್ಥಳಕ್ಕೆ ಹೋದಾಗ ಮಗಳು ಕೃತಿ ರಂಪಾಟ ಮಾಡ್ತಾಯಿದ್ರು. ರೂಮ್ ಡೋರ್ ಲಾಕ್ ಮಾಡಿಕೊಂಡಿದ್ದರು ಕೃತಿ ಅಂತ ಮಾಹಿತಿ. ಪೊಲೀಸರು ಬಂದಾಗ ಬಾಗಿಲು ತೆಗೆಯೋಕ್ಕೆ ರೆಡಿ ಇಲ್ಲ, ಅವರು ಕಿರಿಕ್ ಮಾಡಿದ್ರು. ತಾನೇ ಒಪ್ಪಿಕೊಂಡು ಪೊಲೀಸರಿಗೆ ಶರಣಾಗಿದ್ದು ಪಲ್ಲವಿಯಲ್ಲಿ. ಆದರೆ ಪೊಲೀಸರು ಕರೆದರೂ ಪಲ್ಲವಿ ಬಂದಿಲ್ಲ. ಅದು ಕೃತಿ ಬಾಗಿಲು ಹಾಕ್ಕೊಂಡಿದ್ರು. ನಂತರ ಬಾಗಿಲನ್ನು ಒಡೆದು ಕೃತಿಯನ್ನು ವಶಕ್ಕೆ ಪಡ್ಕೊಳ್ತಾರೆ ಪೊಲೀಸರು. ಓಂ ಪ್ರಕಾಶ್ ಕೊಲೆಗೆ ಕಾರಣ
ಒಂದು ವಾರದಿಂದ ಮನೆಯಲ್ಲಿ ಜಗಳ ಮಾಡ್ತಾಯಿದ್ರಂತೆ ಇಬ್ಬರು ಗಂಡ ಹೆಂಡತಿ. ಓಂ ಪ್ರಕಾಶ್ ಪದೇ ಪದೇ ಪಿಸ್ತೂಲ್ ತೊಗೊಂಡು ಬರೋದು, ನನ್ನನ್ನು ಆಗ ಮಗಳನ್ನು ಶೂಟ್ ಮಾಡಿಬಿಡ್ತೀನಿ ಅಂತ ಹೆದರಿಸೋದು ಒಂದು ಮಾಡ್ತಾಯಿದ್ರು ಅಂತ ಪಲ್ಲವಿ ಅವರ ಹೇಳಿಕೆ. ಪಿಸ್ತೂಲ್ ತೊಗೊಂಬರೋದು ಓಂ ಪ್ರಕಾಶ್ ಅವರು, ಹೆಂಡತಿನ ಮಗಳನ್ನ ಇಬ್ಬರನ್ನ ಮುಗಿಸ್ಬಿಡ್ತೀನಿ ಅಂತ ಹೆದರಿಸೋದು ಅಂತ. ಭಾನುವಾರ ಸಹ ಬೇರೆ ಬೇರೆ ವಿಚಾರಗಳಿಗೆ ಗಲಾಟೆ ಆಗಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿ ನಮ್ಮ ಕೊಲೆಗೂ ಟ್ರೈ ಮಾಡಿಬಿಟ್ರು. ಆಗ ಅವರ ಮುಖಕ್ಕೆ ಖಾರದ ಪುಡಿ ಹಚ್ಬಿಟ್ವಿ, ನಾವು ಅಡುಗೆ ಎಣ್ಣೆ ಸುರಿದುಬಿಟ್ವಿ. ಬಳಿಕ ಕೈಕಾಲು ಕಟ್ಟು ಹಾಕಿ ಅಡುಗೆ ಮನೆಯ ಚಾಕುವಿನಿಂದ ಚುಚ್ಚಿದ್ದೀವಿ ನಾವು. ಇದನ್ನು ನಾಳೆ ದಿನ ನೋಡಿ, ಇದರಲ್ಲಿ ಬೇಕಾದಷ್ಟು ಆಯಾಮಗಳಿರ್ತವೆ. ಒಂದು ಕ್ರೈಮ್ ತನಿಖೆ ಅಂತ ಬಂದಾಗ ಬೇಕಾದಷ್ಟು ಆಯಾಮಗಳಿರ್ತವೆ. ನಮ್ಮ ರಕ್ಷಣೆಗೆ ನಾವು ಬೇರೆ ದಾರಿ ಇಲ್ಲ, ಹಿಂಗೆ ಮಾಡಿಬಿಟ್ವಿ ನಾವು. ಅಡುಗೆ ಮನೆಯಲ್ಲಿದ್ದಾಗ ನಮಗೆ ಸಿಕ್ಕಿದ್ದೆ ಖಾರದ ಪುಡಿ ಚಾಕು, ಎರಚ್ಬಿಟ್ವಿ ನಾವು. ಅಡುಗೆ ಎಣ್ಣೆನೂ ಎರಚ್ಬಿಟ್ವಿ ನಾವು ಅವ್ರ ಮೇಲೆ, ಜಾರು ಬಿದ್ದೋಗ್ಲಿ ಅಂತ. ನಮ್ಮನ್ನು ಸಾಯಿಸ್ಬಿಡ್ತಾ ಇದ್ರಿಲ್ಲ ಅಂದರೆ ಅವ್ರು ಕ್ಲೈಮ್ ಮಾಡಬಹುದು ನಾಳೆ ದಿನ. ಸಿಜೋಫ್ರೀನಿಯಾಕ್ ಅಂತ ಬೇರೆ ಅವ್ರಿಗೇನು ಸಿಜೋಫ್ರೀನಿಯಾಕ್ ಇದ್ದಾರೆ ಅವರು, ಅವ್ರ ಪತ್ನಿ ಅಂತ. ಆಗ ಅದು ಒಂದಷ್ಟು ಸುದ್ದಿ ಹರಿದಾಡ್ತಾ ಇದೆ ಈಗ. ಅವರಿಗೆ ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ರು ಅಂದರೆ ಇಂಥ ವಿಚಾರ ಬಂದುಬಿಟ್ರಂತೂ ಕೋರ್ಟಲ್ಲಿ ಕೇಸ್ ನಿಂತ್ಕೊಳ್ಳೋದೇ ಕಷ್ಟ. ಅವ್ರಿಗೆ ಮಾನಸಿಕ ಸಮಸ್ಯೆ ಇತ್ತು, ಅವ್ರ ಮೇಲೆ ದಾಳಿಗೆ ಬಂದಿದ್ದರು. ಒಂದು ಮಹಿಳೆ ಆ ಸಂದರ್ಭದಲ್ಲಿ ಅಡುಗೆ ಮಾಡ್ತಾ ಇದ್ದಂಥ ಮಹಿಳೆ ತನ್ನ ಮೇಲೆ ಪಿಸ್ತೂಲ್ ತೊಗೊಂಡು ಬಂದಾಗ ಈ ಒಬ್ಬ ವ್ಯಕ್ತಿ ಖಾರದ ಪುಡಿ ಎಣ್ಣೆ ತನಗೆ ಕೈಗೆ ಚಾಕು ಏನು ಸಿಕ್ತೋ ಅದರಿಂದ ದಾಳಿ ಮಾಡಿಬಿಟ್ಟು ಬಚಾವಾಗಿದ್ದಾರೆ, ಸತ್ತೋದನ್ನೇ ತಪ್ಪಿತ್ತು ಅಂತ ಕೂಡ ನಾಳೆ ವಾದ ಮಾಡಬಹುದು. ತೀವ್ರ ರಕ್ತಸ್ರಾವವಾಗಿದೆ, ರಕ್ತಸ್ರಾವದಿಂದ ಪತಿ ಮೃತಪಟ್ಟರು ಅಂತ ಪಲ್ಲವಿ ಹೇಳಿರೋ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ನೋಡಿ ನಾಳೆ ದಿನ ಕೇಸ್ ಏನಾಗುತ್ತೆ ಅಂತೇಳಿ.